ರಾಜ್ಯದಲ್ಲಿ ಏನು ಹೊಸದಾಗಿ ಚುನಾವಣೆ ಆಗಿಬಿಟ್ಟು ಸಚಿವ ಸಂಪುಟ ವಿಸ್ತರಣೆಗೆ ರಾಜ್ಯದ ಜನ ಏನು ಕಾಯ್ತಾ ಇಲ್ಲ ಇಲ್ಲಿ ನಾಯಕತ್ವದ ಬದಲಾವಣೆಯಾಗಿದೆ, ಸಂಪುಟ ವಿಸ್ತರಣೆ ಆಗಬೇಕು ಅನ್ನೋದು ಪ್ರಮುಖ ವಿಚಾರ. ನಿಮಗೆ ಓಕೆನಾ ಇಷ್ಟು ವಿಳಂಬ ಆದರೆ ಪ್ರತಿಪಕ್ಷವಾಗಿ? ನೋಡಿ, ನಾವು ಆಗ್ರಹ ಮಾಡಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಈ ವಿಳಂಬತೆ ಏನಿದೆಯಲ್ಲ, ಪೂರ್ಣ ಪ್ರಮಾಣದ ಅಧಿಕಾರದ ಕೊರತೆನೂ ಇದೆಯಲ್ಲ, ಇದರಿಂದ ಜನರಿಗೆ ಏನು ಮುಂಗಾರು ಮಳೆ ಏನು 45% ಅಷ್ಟು ಏನು ಕುಂಠಿತ ಆಗಿದೆ. ಸರಿಯಾಗಿ ರೈತರಿಗೆ ಏನು ಬಿತ್ತನೆ ಬೀಜಗಳ ಪೂರೈಕೆ ಆಗ್ತಾ ಇಲ್ಲ. ಪೂರೈಕೆ ಆದರೂ ಸಹಿತ ಬೀಜ ಬಿತ್ತನೆ ಆದ ಸಂದರ್ಭದಲ್ಲೂ ಸಹಿತ ಅದನ್ನು ಮೊಳಕೆ ಯಾಕೆಂದರೆ ಮಳೆ ತುಂಬ ಕಡಿಮೆ ಆಗಿದೆ. ಏನು ರಸಗೊಬ್ಬರ ಕೊರತೆ ಆಗ್ತಾ ಇದೆ, ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ, ರೈತರಿಗೆ ಸಹಾಯಧನ ಕೊಡುವಲ್ಲಿ ಇವರು ಹಿಂದೇಟು ಹಾಕ್ತಾ ಇದ್ದಾನೆ, ಸರಿಯಾಗಿ ಮೇವಿನ ಬ್ಯಾಂಕ್ಗಳು ನಿರ್ವಹಣೆ ಆಗ್ತಾ ಇಲ್ಲ. ಏನೀಗ ಮಳೆ ಮಾಪನ ಕೇಂದ್ರ ಇದೆ, 50% ಮಳೆ ಮಾಪನ ಕೇಂದ್ರ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ. ಇವರು ಯಾವ ರೀತಿಯಾಗಿ ಹಾಗಾದರೆ ಇನ್ಶೂರೆನ್ಸ್ ಕಂಪನಿಗಳಾಗಿರ್ಬೋದು, ಯಾವ ರೀತಿ ಇವರು ನೆಕ್ಸ್ಟ್ ಸೂಚನೆ ಕೊಡ್ತಾರೆ, ಇನ್ಶೂರೆನ್ಸ್ ಕಂಪನಿಗಳಾಗಿರ್ಬೋದು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಅದಕ್ಕೆ ಯಾವ ರೀತಿಯಾಗಿ ಕೃಷಿ ಸಚಿವರು ಅದನ್ನು ನೋಡ್ಬೇಕಲ್ವಾ? ಕೃಷಿ ಸಚಿವರು ಅದರದ ಒಂದು ಸಂಪೂರ್ಣ ಜವಾಬ್ದಾರಿ ಇರುತ್ತಲ್ಲ. ಇವತ್ತಿನ ನಾವು ಏನು ಹೇಳ್ತೀವಿ, ಇಡೀ ರೈತ ವರ್ಗ ಇವತ್ತಿನ ದಿನ ಸಂಕಷ್ಟದಲ್ಲಿ ಯಾಕಿದೆ ಅಂತ ಹೇಳಿದ್ರೆ, ಇವತ್ತಿನ ಏನು ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ಳುವ ರೀತಿ, ಅವರು ಸರಿಯಾದ ಇವರ ಒಂದು ಕುರ್ಚಿ ಕಚ್ಚಾಟದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ. ನೋಡಿ ಕುರ್ಚಿ ನೋಡಿ, ಇಲ್ಲಿ ಕಾಂಗ್ರೆಸ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೂಲ ಕಾಂಗ್ರೆಸ್ಸಿಗರು ವಲಸಿಗರನ್ನ ಸಾಕಷ್ಟು ಬಾರಿ ನಾನು ಇದನ್ನ ಪ್ರಸ್ತಾಪ ಮಾಡಿದ್ದೀನಿ. ಮೂಲ ಕಾಂಗ್ರೆಸ್ಸಿಗರು ವಲಸಿಗ ಕಾಂಗ್ರೆಸ್ಸಿಗರ ಮಧ್ಯೆ ದೊಡ್ಡ ಭಿನ್ನಾಭಿಪ್ರಾಯ ಇದೆ. ದಿನನಿತ್ಯ ಇವರು ಫ್ಲೈಟ್ ಹಾಕೊಂಡು ಹೋಗ್ತಾರೆ. ಒಂದು ಬಣ ಏರ್ ಜೆಟ್ ಹಾಕೊಂಡು ಹೋದ್ರೆ, ಇನ್ನೊಂದು ಬಣ ಸಿದ್ದರಾಮಯ್ಯನ ಒಂದು ಬಣ ತಗೊಂಡು ಹೋದ್ರೆ, ಇವರು DK ಶಿವಕುಮಾರ್ ಒಂದು ಬಣ ತಗೊಂಡು ಹೋಗ್ತಾರೆ. ಅಲ್ಲಿ ತಮ್ಮ ಪರವಾಗಿ ಲಾಬಿಗಳನ್ನ ಮಾಡಬೇಕು, ಒಂದಷ್ಟು ಸಚಿವರು ನನಗೆ ಕೊಡಬೇಕು ಅಂತ ತಿಕ್ಕಾಟದಲ್ಲಿ, ಇವತ್ತಿನ ದಿವಸ ಇಬ್ಬರ ತಿಕ್ಕಾಟದಲ್ಲಿ ಕೂಸು ಬಡ ಆಗ್ತಾ ಇದೆ. ಅಂದ್ರೆ ಏನು, ಇವತ್ತು ರಾಜ್ಯದ ಜನತೆ ಇವತ್ತಿನ ದಿವಸ ಬೀದಿಗೆ ಬರುವ ಪರಿಸ್ಥಿತಿ ಉಂಟಾಗಿದೆ. ಅದೇ ಒಂದು ಮೇನ್ ಆಗಿ ಹೇಳ್ಬೇಕಂತಂದ್ರೆ, ಬಹುತೇಕ ರೈತರ ವರ್ಗದವರು ಇವತ್ತಿನ ದಿವಸ ಸಂಕಷ್ಟದಲ್ಲಿದ್ದಾರೆ, ಸಾಕಷ್ಟು ಸಮಸ್ಯೆಗಳಲ್ಲಿದ್ದಾರೆ. ನಾನು ಹೇಳ್ದಂಗೆ ಈಗ ಮೇವಾಗಿರ್ಬೋದು, ಬಿತ್ತನೆ ಬೀಜ ಆಗಿರ್ಬೋದು, ಸರಿಯಾದ ಒಂದು ಅವರಿಗೆ ಲೋನ್ ಫೆಸಿಲಿಟಿ ಆಗಿರ್ಬೋದು ಸಿಗ್ತಾ ಇಲ್ಲ. ಇವರು ಕೇಳಿದ್ರೆ ಯಾವುದೇ ಬಜೆಟ್ನಲ್ಲಿ ರೈತರಿಗೆ ಮೀಸಲಿಟ್ಟಿಲ್ಲ ಹಣವನ್ನ. ಮಳೆಗಳ ಸಕಾಲದಲ್ಲಿ ಇವಾಗೇನು ನಾವೇನು ಮಳೆ ಏನು ಬರದಂತಹ ಸಮಯದಲ್ಲಿ, ಅತಿವೃಷ್ಟಿ ಸಮಯದಲ್ಲಿ ನಾವು ಯಾವ್ಯಾವ ರೀತಿಯಾಗಿ ಮುಂದಾಲೋಚನೆ ತಗೊಂಡು ಯಾವ್ಯಾವ ರೀತಿ ಕ್ರಮ ತಗೊಳ್ಬೇಕು ಅಂತೇಳಿ ಯಾವುದೇ ಈ DK ಶಿವಕುಮಾರ್ ಸರ್ಕಾರದಿಂದ ಆಗ್ತಾ ಇಲ್ಲ. ರೈತರ ಭೂಮಿಯನ್ನ ರಿಯಲ್ ಎಸ್ಟೇಟ್ ಮಾಫಿಯಾನ್ನಾಗಿ ಈಗ ಮಾರ್ಪಾಡು ಮಾಡಿ ಇವತ್ತಿನ ದಿವಸ ಅವರವರೇ ವ್ಯವಹಾರಗಳು ಮಾಡಿದ್ದಾರೆ. ಈ DK ಶಿವಕುಮಾರ್ ಅವರು ವ್ಯಾಪಾರಕ್ಕಿಳಿದ್ದಾರೆ ವಿನಃ ಯಾವುದೇ ರೈತರ ಪರವಾಗಿಲ್ಲ, ಯಾವುದೇ ಅಭಿವೃದ್ಧಿ ಪರವಾಗಿಲ್ಲ. ಇವ್ರಿಗೆ ಬೇಕಾಗಿರೋದು ಓನ್ಲಿ ರಿಯಲ್ ಎಸ್ಟೇಟ್. ರೈತರು ಬೇಕಾಗಿಲ್ಲ. ಮಹಿಳೆಯರ ಯಾವುದೇ ರೀತಿ ನೋಡಿ, ಈಗ ರೈತರ ಆತ್ಮಹತ್ಯೆ ಆಗ್ತಾ ಇದೆ, ಬಾಣಂತಿಯರ ಸಾವು ಆಗ್ತಾ ಇದೆ. ಯಾದಗಿರಿಯಲ್ಲಿ ಇದೇನೆ 6,000ಕ್ಕೂ ಹೆಚ್ಚು ಭ್ರೂಣ ಹತ್ಯೆ ಆಗಿದೆ. ಅದಕ್ಕೇನಾದ್ರು ಒಂದು ಕ್ರಮ ತಗೊಳ್ಬೇಕಲ್ವಾ DK ಶಿವಕುಮಾರ್ ಅವರು? ನೀವು ಸುಮ್ಮನೆ ಒಂದು ಪಟ್ಟಿ ಪುಸ್ತಕದಲ್ಲಿ ಹೇಳಿಕೆಗಳನ್ನ ಬರವಣಿಗೆ ಮಾಡೋದು ಮುಖಾಂತರ ಅಷ್ಟೇ ಅಲ್ವಲ್ಲ. ಅಭಿವೃದ್ಧಿ ಬರೇ ನೀವು ಪೇಪರ್ ಸ್ಟೇಟ್ಮೆಂಟ್ಗಳು, ಪ್ರೆಸ್ ಮೀಟ್ಗಳಲ್ಲಷ್ಟೇ ಅಭಿವೃದ್ಧಿ ಕಾರ್ಯಗಳನ್ನ ಹೊಗಳ್ತೀರ ವಿನಃ ಯಾವುದೇ ರೀತಿಯಾಗಿ ಅದನ್ನ ನಾವು ಅಭಿವೃದ್ಧಿವಾಗಿ ಆಗ್ತಾನೆ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಇವತ್ತಿನ ಒಂದು ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರ, ಇದೊಂದು ರಿಯಲ್ ಎಸ್ಟೇಟ್ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.